ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಧರ್ಮಸ್ಥಳ ಕೇಸ್ನಲ್ಲಿ ಹೆಸರು ಕೇಳಿ ಬಂದಿರೋ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಾಶ್ ರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತ ನಟ ಪ್ರಕಾಶ್ ರಾಜ್ ರೆಕ್ಕೆ ಪುಕ್ಕಗಳನ್ನ ನಂಬದಿರಿ ಅಂತ ಪ್ರಕಾಶ್ ರಾಜ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ. ನಾನೇ ಸ್ವತಃ ಬಂದು ಮಾಧ್ಯಮದ ಮೂಲಕ ಉತ್ತರಿಸ್ತೀನಿ, ಅಲ್ಲಿಯವರೆಗೂ ಗಾಳಿ ಮಾತುಗಳನ್ನ ನಂಬೇಡಿ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ. ಚಿನ್ನಯ್ಯ ಮಾಡಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಇದು ಸುದ್ದಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಕಾರಣ ಬಹುದೊಡ್ಡ ಸೆಲೆಬ್ರಿಟಿ, ಕನ್ನಡ ಮಾತ್ರ ಅಲ್ಲ ಪಂಚತಾರಾ ನಟ ಅವರು. ಅದ್ರ ಜೊತೆಗೆ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಕಾಂಟ್ರವರ್ಸಿ ಆದ್ರೂ ಕೂಡ ಅವ್ರದ್ದೊಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ಪರನೋ ವಿರೋಧನೋ ಒಂದು ಪೋಸ್ಟ್ ಹಾಕ್ತಾರೆ, ರಿಯಾಕ್ಟ್ ಮಾಡ್ತಾರೆ, ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ ಅಂತ ಪ್ರಕಾಶ್ ರಾಜ್ ಅವರ ಹೆಸರನ್ನ ಈ ಧರ್ಮಸ್ಥಳ ಕೇಸ್ನಲ್ಲಿ ಚಿನ್ನಯ್ಯ ತಂದಿರೋದೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ಅವರ ಒಂದು ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ನಾನೇ ಮಾಧ್ಯಮಗಳ ಮುಂದೆ ಬಂದು ರಿಯಾಕ್ಟ್ ಮಾಡ್ತೀನಿ, ಸದ್ಯಕ್ಕೆ ಏನು ಸುದ್ದಿ ಹರಿದಾಡ್ತಾ ಇದೆ ಅದ್ರ ಬಗ್ಗೆ ನಂಬೋದಕ್ಕೆ ಹೋಗ್ಬೇಡಿ, ರೆಕ್ಕೆ ಪುಕ್ಕಗಳನ್ನ ಕಟ್ಟಬೇಡಿ, ಅದನ್ನೆಲ್ಲ ನಂಬೇಡಿ. ಇದಕ್ಕೆ ಉತ್ತರ ಕೊಡೋದು ನನ್ನ ಕರ್ತವ್ಯ ಆಗಿದೆ. ನಾನು ದೂರದಲ್ಲಿದ್ದೇನೆ, ಹಾಗಾಗಿ ಇನ್ನೆರಡು ದಿನಗಳಲ್ಲಿ ನಾನೇ ಸ್ವತಃ ಮಾಧ್ಯಮ ಮಿತ್ರರ ಮುಂದೆನೆ ಬಂದು ಉತ್ತರ ಕೊಡ್ತೀನಿ. ಅಲ್ಲಿವರೆಗೂ ಗಾಳಿ ಮಾತುಗಳನ್ನ ನಂಬೇಡಿ. ಕೆಲ ದುರುಳರು ಈ ಸುದ್ದಿಗೆ ಒಂದ್ ರೀತಿಯಾಗಿ ರೆಕ್ಕೆ ಪುಕ್ಕಗಳನ್ನ ಕಟ್ತಿದ್ದಾರೆ, ಹಾಗಾಗಿ ನಂಬೋದಕ್ಕೆ ಹೋಗ್ಬೇಡಿ, ನಾನೇ ಸ್ವತಃ ಬಂದು ರಿಯಾಕ್ಟ್ ಮಾಡ್ತೀನಿ. ಸದ್ಯ ತುಂಬಾ ದೂರದಲ್ಲಿರೋದ್ರಿಂದ ಇನ್ನೊಂದೆರಡು ದಿನ ಬೇಕಾಗುತ್ತೆ, ಹಾಗಾಗಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಹೇಳ್ತಾ ಇದ್ದೀನಿ. ಸುಮ್ಮನೆ ಇದನ್ನ ಜಾಸ್ತಿ ದೊಡ್ಡದಾಗಿ ಮಾಡೋದಕ್ಕೋ ಅಥವಾ ರೆಕ್ಕೆ ಪುಕ್ಕೆ ಕಟ್ಟೋದಕ್ಕೋ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ನಾನೇ ಸ್ವತಃ ಖುದ್ದಾಗಿ ಮಾಧ್ಯಮಗಳ ಎದುರು ಬಂದು ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ಅಂತೇಳಿ ಪ್ರಕಾಶ್ ರಾಜ್ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಹಾಗಾದ್ರೆ ಪ್ರಕಾಶ್ ರಾಜ್ ಅವರ ಹೆಸರು ಬಂದಿರೋದಕ್ಕೆ ಕಾರಣ ಏನು? ಚಿನ್ನಯ್ಯ ಹೇಳ್ತಿರೋ ಹಾಗೆ ಇದೆಲ್ಲವೂ ಒಂದು ದೊಡ್ಡ ಗ್ಯಾಂಗ್ ಇದೆ, ಷಡ್ಯಂತ್ರ ಮಾಡಿದ್ದಾರೆ, 200 ಕೋಟಿ ಫಂಡಿಂಗ್ ಆಗಿದೆ, ಜೊತೆಗೆ ನನಗೂ ಕೂಡ 50 ಲಕ್ಷ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಆರೋಪಗಳನ್ನು ಮಾಡಿದ್ದಾನೆ. ಅದರ ಜೊತೆಗೆ ಪ್ರಕಾಶ್ ರಾಜ್ ಅವರ ಹೆಸರನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ. ಇವರು ಕೂಡ ನನಗೆ ಫೋನ್ ಮಾಡಿದ್ರು ಅಂತೇಳಿ.